ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ದರ್ಶನ್ ಅವರಿಗೆ 49ನೇ ವರ್ಷದ ಆರ್ಥಿಕ ಶುಭಾಶಯ. ಏನಿಲ್ಲ, ಬಂದರು, ಹುಬ್ಳಿಯಿಂದ ಬಂದಿದ್ದೀವಿ ಸರ್. ಪ್ರತಿ ವರ್ಷ ನಾವು ಹಾರ ಹಾಕ್ತೀವಿ, ದಯವಿಟ್ಟು ಇದೊಂದ್ಸಲ ಹೆಲ್ಪ್ ಮಾಡಿ ಅಂತ ಹೇಳ್ತೇವೆ. ಸರಿ ಬಾಪ ಆಯಿತು ಅಂತೇಳಿ ಹೋದೆ. ಪೊಲೀಸವ್ರಿಗೆ ಕೇಳಿದೆ, ಸರ್ ನಾವು ಇಲ್ಲೇ ಲೋಕಲ್ ಅವರೇ, ಬೇರೆ ಎಲ್ಲೂ ಇಲ್ಲ, ದಯವಿಟ್ಟು ಅವಕಾಶ ಮಾಡಿಕೊಡಿ, ಹಾರ ಹಾಕ್ತೀವಿ. ತೂಗು ದೀಪ ಅಂತ ಒಂದು ಫೋಟೋ ಇದೆ, ಅದಕ್ಕೆ ಹಾರ ಹಾಕ್ತೀವಿ. ಪೂಜೆ ಮಾಡಿ ಹೋಗ್ತೀನಿ. ಲಾಸ್ಟ್ ಇಯರ್ ಬಂದು ಮಾಡಿದ್ದೀನಿ, ನಾನು ಎಲ್ಲ ನ್ಯೂಸ್ ಚಾನಲ್ ಮಾತಾಡಿ ಅಂತ ಕೇಳಿದ್ದಕ್ಕೂ ಅವರು ಅವಕಾಶ ಮಾಡ್ಕೊಂಡಿಲ್ಲ. ಸರ್ ದಯವಿಟ್ಟು ಬಿಟ್ಬಿಡಿ ಸರ್, ರಾತ್ರಿ ಬೇಕಾದ್ರೆ ರಾತ್ರಿ ನೋಡಿ ನಾವು ದರ್ಶನ್ದು ಕೇಕ್ ಕಟ್ ಮಾಡ್ತಿದ್ವಿ. ಪೊಲೀಸರು ತುಂಬ ಹಲ್ಲೆ ಮಾಡಿದ್ರು. ಎಷ್ಟು ರೇಟ್ ಹೊಡೆದ್ರು? 3 ರೇಟ್ ಹೊಡೆದ್ರು. ಸಾಕ್ಷಿ ಇವರೇ ಇದ್ದಾರೆ ನೋಡಿ. ಗ್ಯಾರಂಟಿ ಏನು ಮಾತಾಡಿಲ್ಲ ಸರ್. ಇವ್ರನ್ನ ಕೇಳಿ, ಇಲ್ಲೇ ಇದ್ದಾರಲ್ಲ ಸರ್. ದಯವಿಟ್ಟು ಬಿಡಿ, ಇವ್ರು ಯಾರೋ ನಮ್ಮ ಥರ ಅಭಿಮಾನಿಗಳೇ, ಒಂದು ಹಾರ ಹಾಕ್ತಾರೆ ಅಷ್ಟೇ, ಪೂಜೆ ಮಾಡಿಸ್ತೀವಿ ಅಂತ ಕೇಳಿದ್ದಕ್ಕೆ ತುಂಬ ಹೊಡೆದ್ರು. ಅವ್ರು ಹೇಳ್ತಾ ಇದ್ದಾರೆ ಮೆಡಿಕಲ್ ಮಾಡಿಸ್ಕೊಳ್ಳಿ, ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ದೊಡ್ಡ ಪ್ರೊಸೀಜರು. ಮೊದಲೇ ಬಾಸ್ ಹೆಸರು ಕಳಿಸ್ಬೇಕು ಅಂತಾನೆ ತುಂಬ ಜನಗಳಿರ್ತಾರೆ. ಇವತ್ತು ನಾವು ಹೋಗಿ ಮಾಡಿದ್ರೆ ಇನ್ನೂ ನ್ಯೂಸೆನ್ಸ್ ಆಗುತ್ತೆ. ಬೇಡ, ಪರವಾಗಿಲ್ಲ, ಒದೇ ತಿಂದರೂ ಪರವಾಗಿಲ್ಲ. ನಾವು ದರ್ಶನ್ ಅಭಿಮಾನಿಗಳಾಗಿ ನಾವೆಲ್ಲ ಸಹಿಸ್ಕೊಂತೀವಿ. ಆದಷ್ಟು ಬೇಗ ಬರ್ತಾರೆ, ಬಂದೇ ಬರ್ತಾರೆ. ನಮ್ದೇನಾದ್ರು ತಪ್ಪಿತ್ತು ಅದು ತಪ್ಪಿರಲಿಲ್ಲ. ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ. ಇವರು ಸ್ವಲ್ಪ ಸರ್ ಬಿಡಿ ಸರ್, ನಾವು ಪೂಜೆ ಮಾಡಬೇಕು, ನಾವು ವರ್ಷ ಬಂದು ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ಅವ್ರಿಗೆ ಕೋಪ ಬಂದಿಲ್ಲ. ಒಂದು ಮಾತು ಕೆಟ್ಟದಾಗ ಮಾತಾಡಿಲ್ಲ ಸರ್. ಅವ್ರು ಹೇಳ್ತಾರೆ ಆನ್ ಡ್ಯೂಟಿ ಆಫೀಸರ್ ಅಂತೇಳಿ. ನಾವು ಅಭಿಮಾನಿಗಳ ಒದೆ ತಿನ್ಬೇಕಾ ಸರ್, ಸಾಯ್ಬೇಕಾ ಸರ್? ಇದೆಲ್ಲ ತಪ್ಪು. ಅವ್ರಿಗೆ ಹೇಳಿದೆ, ಅವ್ರು ಕೊಟ್ಟ ಮಾತಂಗೆ ನಾವು ರಿಟರ್ನ್ ಬರ್ತಾ ಇದ್ವಿ. ಮಾರನಗರ ಸಬ್ ಇನ್ಸ್ಪೆಕ್ಟರ್ ಅಂದ್ರು. ತುಂಬ ದೊಡ್ಡ ಪ್ರೊಸೀಜರ್ ಆಗುತ್ತೆ. ಪರವಾಗಿಲ್ಲ, ಬೇಡ, ಒದೆ ತಿಂತೀವಿ, ಅಭಿಮಾನಿಯಾಗಿ ಒದೆ ತಿಂತೀವಿ, ಸಹಿಸ್ಕೊಂತೀವಿ ಅವ್ರಿಗೋಸ್ಕರ. ನೀವು ಸೈನ್ಸ್ ಮಾಡಲ್ಲ ಅಷ್ಟೇ ಏನ್ರಪ್ಪ? ಹೌದಾ? ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.